ಲ್ಯಾಂಡ್ ಲಾರ್ಡ್ ಇದು ಜಡೇಶ್ ಕೆ ಹಂಪಿ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ದುನಿಯಾ ವಿಜಯ್ ಕುಮಾರ್ ಅವರು, ರಚಿತಾ ರಾಮ್ ಅವರು, ರಾಜ್ ಬಿ ಶೆಟ್ಟಿ ಅವರು ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಿಟ್ಟ ಕ್ಯಾರೆಕ್ಟರ್ ಇಂಟ್ರೋ ವಿಡಿಯೋಗಳು, ಟೀಸರ್ ಎಲ್ಲವೂ ಈ ಸಿನಿಮಾ ಯಾವ ಟೋನ್ ನಲ್ಲಿ ಇರಬಹುದು ಅನ್ನುವಂತಹ ಸುಳಿವನ್ನ ಬಿಟ್ಕೊಟ್ಟಿತ್ತು. ಅಂಡ್ ಈಗ ಟ್ರೈಲರ್ ಕೂಡ ರಿಲೀಸ್ ಆಗಿದೆ ಅಂಡ್ ಅದು ಕೂಡ ಅದೇ ಕೆಲಸವನ್ನ ಮಾಡ್ತಾ ಇದೆ. ಒಂದು ಅನ್ಪಾಪ್ಯುಲರ್ ಒಪಿನಿಯನ್ ಏನು ಅಂತಂದ್ರೆ, ದುನಿಯಾ ವಿಜಯ್ ಅವರಿಗೆ ಸದ್ಯದ ಟೈಮ್ ನಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಆಡಿಯನ್ಸ್ ಪುಲ್ ಇದೆ. ಸಲಾಗ, ಭೀಮಾ ಸಿನಿಮಾಗಳಿಗೆ ಒಳ್ಳೆ ಫುಟ್ ಫಾಲ್ಸ್ ಬಂದಿತ್ತು ಅಂಡ್ ಇದು ದುನಿಯಾ ವಿಜಯ್ ಅವರಿಗೆ ಇರುವಂತಹ ಆಡಿಯನ್ಸ್ ಪುಲ್ ನ ಪ್ರೂಫ್. ಇದಕ್ಕೂ ಮೇಲೆ ಇನ್ನಷ್ಟು ಆಡಿಯನ್ಸ್ ಪುಲ್ ಇರುವಂತಹ ರಾಜ್ ಬಿ ಶೆಟ್ರು ಕೂಡ ಇಲ್ಲಿನ ಸ್ಟಾರ್ ಕ್ಯಾಸ್ಟ್ ಗೆ ಎತ್ಕೊಂಡಿದ್ದಾರೆ. ಕಂಟೆಂಟ್ ಚೆನ್ನಾಗಿ ಕ್ಲಿಕ್ ಆದ್ರೆ 2026ರ ಶುರುವಿನಲ್ಲಿ ಒಳ್ಳೆ ಬಾಕ್ಸ್ ಆಫೀಸ್ ರಿಲೀಫ್ ಸಿಗೋ ಹಾಗೆ ಆಗೋದಂತೂ ಖಂಡಿತ. ಇನ್ನು ಈಗಷ್ಟೇ ಇದರ ಟ್ರೈಲರ್ ನೋಡಿದ ನಮ್ಗೆ ಏನ್ ಅನಿಸ್ತು, ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ನಿರೀಕ್ಷೆಗಳನ್ನ ನಾವು ಇಟ್ಕೋಬಹುದು ಎಲ್ಲವನ್ನ ಈ ಟ್ರೈಲರ್ ರಿವ್ಯೂ ವಿಡಿಯೋನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರೈಲರ್ ನಲ್ಲಿ ಇನ್ಸ್ಟೆಂಟ್ ಆಗಿ ಕನೆಕ್ಟ್ ಆಗಿದ್ದು ಇವರು ನಿರ್ಮಿಸಿರುವಂತಹ ಪ್ರಪಂಚ. 80ರ ದಶಕವನ್ನ ವಿಜುವಲಿ ಪ್ರೆಸೆಂಟ್ ಮಾಡಿರುವಂತಹ ರೀತಿ ತೀರಾನೇ ಇಂಪ್ರೆಸಿವ್ ಆಗಿತ್ತು. ಅಲ್ಲಿನ ಜನರ ವೇಷಭೂಷಣಗಳು, ಮಾತಿನ ದಾಟಿ ಅಂಡ್ ಆ ಸೆಟ್ಸು ಎಲ್ಲವೂ ಆ ವಾತಾವರಣಕ್ಕೆ ನಮ್ಮನ್ನ ಹೇಳ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದೆ. ಇನ್ನು ಟ್ರೈಲರ್ ನಲ್ಲಿ ಕೇಳಿಬರುವಂತಹ ಬಿ ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಟ್ರೈಲರ್ ನೊಂದಿಗೆ ಬೆರೆತು ಹೋಗಿದೆ. ಎಲ್ಲೂ ಲೌಡ್ ಅಂತ ಅನ್ಸಲ್ಲ, ಎಲ್ಲೂ ಕೂಡ ವಿಜುವಲ್ಸ್ ನ ಓವರ್ ಪವರ್ ಮಾಡಿಲ್ಲ. ಎಲ್ಲೆಲ್ಲಿ ಪ್ರಭಾವ ಬೀರ್ಬೇಕಿತ್ತೋ ಅಲ್ಲೆಲ್ಲ ಸೂಪರ್ ಆಗಿ ವರ್ಕ್ ಆಗಿದೆ ಅಂತ ಹೇಳ್ತೀನಿ. ವಿಜಯ್ ಕುಮಾರ್ ಅಕ್ಕ ರಾಜಯ್ಯ ಅವರ ಲುಕ್ ಸಖತ್ ರಗಡ್ ಆಗಿದೆ. ಪಾತ್ರದ ಇಂಟೆನ್ಸಿಟಿನ ವಿಜಯ್ ಅವರು ಸೂಪರ್ ಆಗಿ ಕ್ಯಾರಿ ಮಾಡಿದ್ದಾರೆ. ಪಕ್ಕಾ ಮಾಸ್ ಅಪೀಲ್ ಮಾತ್ರ ಅಲ್ಲದೆ ಪರ್ಫಾರ್ಮೆನ್ಸ್ ನಲ್ಲಿ ಶೈನ್ ಆಗೋದಕ್ಕೆ ಇವರಿಗೆ ಸಾಕಷ್ಟು ಸ್ಪೇಸ್ ಇದೆ. ಅಂತಹ ಇಂಟೆನ್ಸ್ ಆಕ್ಟಿಂಗ್ ಡಿಮ್ಯಾಂಡ್ ಮಾಡುವಂತಹ ಸನ್ನಿವೇಶಗಳು ಸಿನಿಮಾದಲ್ಲಿ ಸಾಕಷ್ಟು ಇರ್ತವೆ ಅನ್ನೋದು ಈ ಟ್ರೈಲರ್ ನಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ರಾಜ್ ಬಿ ಶೆಟ್ಟಿ ಅವರ ರೋಲ್ ಕೂಡ ಸಖತ್ ಖಡಕ್ ಆಗಿ ಮೂಡ್ ಬಂದಿದೆ. ಬ್ಯಾಡ್ ಆಸ್ ವಿಲನ್ ಆಗಿ ಮಿಂಚಲಿದ್ದಾರೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ನನಗಿದೆ. ರಾಜ್ ಬಿ ಶೆಟ್ಟಿ ಅವರನ್ನ ನೆಗೆಟಿವ್ ಶೇಡ್ ನಲ್ಲಿ ನೋಡಿದೀವಿ, ಬಟ್ ಆಸ್ ಔಟ್ ಅಂಡ್ ಔಟ್ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇರೋದು ಪ್ರಥಮ ಬಾರಿಗೆ, ಅದು ಕನ್ನಡದಲ್ಲಿ. ಈ ಹಿಂದೆ ಮಲಯಾಳಂನ ಟರ್ಬೋ ಸಿನಿಮಾದಲ್ಲಿ ಆಂಟಗನಿಸ್ಟ್ ಆಗಿ ಪ್ಲೇ ಮಾಡಿದ್ರು. ಇನ್ನು ಕೋಲಾರ ಭಾಗದ ಆ ಕನ್ನಡದ ಡೈಲೆಕ್ಟ್ ಅನ್ನ ಶೆಟ್ರು ಏಸ್ ಮಾಡಿದ್ದಾರೆ. ಮಂಗಳೂರು ಕನ್ನಡದ ಫುಟ್ ಪ್ರಿಂಟ್ಸ್ ಅವರ ಡೈಲಾಗ್ ನಲ್ಲಿ ಕಾಣಿಸ್ತಿಲ್ಲ, ಅಲ್ಲೇ ಗೊತ್ತಾಗುತ್ತೆ ಇವರು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಎಷ್ಟು ತೊಡಗಿಸ್ಕೊಂಡಿದ್ದಾರೆ ಅಂತ. ರಚಿತಾ ರಾಮ್ ಅವರಿಗೆ ಆಸ್ ಸಚ್ ಸ್ಟ್ರಾಂಗ್ ಡೈಲಾಗ್ಸ್ ಗಳಾಗ್ಲಿ ಶಾರ್ಟ್ಸ್ ಗಳಾಗ್ಲಿ ಕಾಣಿಸ್ತಿಲ್ಲ, ಬಟ್ ಕಥೆಯಲ್ಲಿ ಅವರು ಸಖತ್ ಪ್ರಮುಖ ಪಾತ್ರವನ್ನ ನಿಭಾಯಿಸಿದ್ದಾರೆ ಅನ್ನುವಂತಹ ಸುಳುವಂತೂ ಸಿಕ್ತು. ನಾವು ಅವರಿಂದ ನೋಡ್ಕೊಂಡು ಬಂದಿರುವಂತಹ ರೋಲ್ಸ್ ಗೆ ಹೋಲಿಸಿದಾಗ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಖಂಡಿತ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ನು ಅನ್ಯಾಯ ಮಿತಿ ಮೀರಿ ಹೋದಾಗ ಆ ಜನರು ಹೇಗೆ ತಿರುಗಿ ಬಿದ್ರು, ರಾಜಯ್ಯ ಅವರು ಧ್ವನಿಯಾಗಿ ನಿಂತು ಏನನ್ನೆಲ್ಲ ಸಾಧಿಸಿದ್ರು ಅನ್ನೋದೇ ಸಿನಿಮಾದ ಪ್ಲಾಟ್ ಆಗಿರ್ಬೋದು ಅನ್ನೋದು ನನ್ನ ಊಹೆ. ಕಥೆಯ ಚೌಕಟ್ಟು ಏನಾಗಿರ್ಬೋದು ಅಂತ ತಿಳಿಸಿದ್ದಾರೆ ಅಂಡ್ ಆ ಚೌಕಟ್ಟಿನ ಒಳಗಡೆ ಎಲಿಮೆಂಟ್ಸ್ ಏನೇನು ಅಂತ ಹೇಳಿದ್ದಾರೆ. ಸೊ ಇದರಿಂದ ಕಥೆಯ ಅನ್ಪ್ರೆಡಿಕ್ಟಬಿಲಿಟಿ ಎಲ್ಲೋ ಡ್ಯಾಮೇಜ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಪ್ರಮೋಷನಲ್ ಕಂಟೆಂಟ್ ಗಳು ಬಿಡ್ತಾ ಹೋದಂಗೆ ಕಥೆಯ ಮೇಲೆ ಕ್ಯೂರಿಯಾಸಿಟಿಯನ್ನ ಹೆಚ್ಚಾಗಿಸಬೇಕೇ ಹೊರತು ಕಥೆಯ ಎಲಿಮೆಂಟ್ಸ್ ಗಳನ್ನ ಡಿಸ್ಕ್ಲೋಸ್ ಮಾಡೋದ್ರಿಂದ ಥಿಯೇಟರ್ ನಲ್ಲಿ ಅದನ್ನ ವಿಟ್ನೆಸ್ ಮಾಡ್ಬೇಕಾದ್ರೆ ಆ ಶಾಕ್ ವ್ಯಾಲ್ಯೂ ಕಡಿಮೆ ಆಗ್ಬೋದಾ ಅಂತ ಕೂಡ ಅನಿಸ್ತು. ಎಸ್ಪೆಷಲಿ ಟ್ರೈಲರ್ ನ ಕೊನೆಯಲ್ಲಿ ಬರುವಂತಹ ರಾಜ್ ಬಿ ಶೆಟ್ಟಿ ಅವರು ಹಾಗೂ ದುನಿಯಾ ವಿಜಯ್ ಅವರ ಒಂದು ಫ್ಲೈಯಿಂಗ್ ಕಿಕ್ ಶಾಟ್. ಇಲ್ಲಿ ಸಖತ್ ಕಿಕ್ ಕೊಟ್ಟಂತಹ ವಿಷಯ ಅಂದ್ರೆ ಅದು ಇಲ್ಲಿನ ಡೈಲಾಗ್ಸ್ ಗಳು. ಮಾಸ್ತಿ ಅವರ ಡೈಲಾಗ್ಸ್ ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ ಆಗುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ನನ್ನ ಊಹೆ. ದೇವರು ಬರ್ದಿರೋ ಹಣೆ ಬರನ ಬೇವರು ಅಳಿಸಿದೆ, ಫೇಲ್ ಆಗಿದ್ರು ಫೀಲ್ ಬರೋ ಹಂಗ್ ಮುತ್ಕೊಡಕ್ ಬರುತ್ತೆ. ಇವೆಲ್ಲ ಟಿಪಿಕಲಿ ಮಾಸ್ತಿ ಅವರ ಸ್ಟೈಲು. ಸೊ ಇದು ಕತೆಗೆ ಆಸ್ ವೆಲ್ ಆಸ್ ಸಿನಿಮಾಗೆ ಒಂದು ಪ್ಲಸ್ ಆಗುತ್ತೆ ಅಂತ ಅನಿಸ್ತು. ಇಲ್ಲಿ ತೋರಿಸಿರುವಂತಹ ಆಕ್ಷನ್ ಸೀಕ್ವೆನ್ಸ್ ಗಳ ಗ್ಲಿಮ್ಸ್ ಕೂಡ ಸಾಲಿಡ್ ಆಗಿ ಕಾಣ್ತಿದೆ. ವಿಜಯ್ ಅವರು ಅಂಡ್ ರಾಜ್ ಬಿ ಅವರ ಫೇಸ್ ಆಫ್ ಯಾವ ಸದ್ದನ್ನ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರುವಂತಹ ವಿಷಯ. ಖಡಕ್ ಆಗಿ ಹೇಳೋದಾದ್ರೆ ಟ್ರೈಲರ್ ಇಷ್ಟ ಆಯ್ತು, ಮತ್ತೆ ಮತ್ತೆ ಕೂಡ ನೋಡೋಣ ಅನ್ಸೋ ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸ್ವಲ್ಪ ಜಾಸ್ತಿನೇ ಬಿಟ್ಕೊಟ್ಟಿದ್ದಾರೆ ಅನ್ನುವಂತಹ ಸಣ್ಣ ಕಂಪ್ಲೇಂಟ್ ಇದೆ, ಬಟ್ ಸ್ಟಿಲ್ ಥಿಯೇಟರ್ ಗಳಲ್ಲಿ ಬೇರೆ ತರ ಸರ್ಪ್ರೈಸ್ ಆದ್ರೂ ಆಗ್ಬೋದು ಅಂತ ಹೇಳ್ತಾ ಇದಾಗಿತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಲರ್ ರಿವ್ಯೂ. ನೀವು ಟ್ರೈಲರ್ ನೋಡಿ ಚೆನ್ನಾಗಿದೆ. ಟ್ರೈಲರ್ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.